ಬಂಧುಗಳೇ ನಮಸ್ಕಾರ. ಈ ಸಾಮಾಜಿಕ ಜಾಲತಾಣದ ಮೂಲಕ ಕರ್ನಾಟಕ ರಾಜ್ಯದ ಜನತಾ ನ್ಯಾಯಾಲಯದ ಮುಂದೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಕೆಲ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡಿರುವ ಬಹಳ ಗಂಭೀರವಾದ ಅಕ್ರಮ ಭ್ರಷ್ಟಾಚಾರದ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಬಂಧುಗಳೇ, ಏನು ಬಹಳ ಗಂಭೀರವಾದ ಅಕ್ರಮ ಭ್ರಷ್ಟಾಚಾರ ಅಂತ ತಾವೆಲ್ಲರೂ ಊಹಿಸುತ್ತಿರಬಹುದು. ದಿನಾಂಕ 1/1/2010ರಿಂದ ದಿನಾಂಕ 27/5/2026ರವರೆಗೆ ಚನ್ನರಾಯಪಟ್ಟಣ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ದಾಖಲೆಯಾಗಿ ಇರುವ ಬಂಜರು ತೆಕ್ಕೆಯಲ್ಲಿ ಇದ್ದಂಥ ಸರ್ಕಾರಿ ಭೂಮಿಯನ್ನು ನಿಯಮಬಾಹಿರವಾಗಿ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಬೆಂಬಲಿಗರಿಗೆ ಹಾಗೂ ಉಳ್ಳವರಿಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಟ್ಟಿರುವ ಭಾಳ ಗಂಭೀರವಾದ ಪ್ರಕರಣ ಬಂಧುಗಳೇ ಇದು. ಈ ಸದರಿ ಪ್ರಕರಣದ ವಿಷಯವಾಗಿ ಹಾಸನ ಜಿಲ್ಲಾಧಿಕಾರಿಗಳಾದ KS ಲತಾಕುಮಾರಿಯವರಿಗೆ ನಾನು ದಿನಾಂಕ 25/5/2026ರಂದು ದೂರು ಸಲ್ಲಿಸಿರ್ತೇನೆ. ಏನಂತ ಸಲ್ಲಿಸಿರ್ತೇನೆ? ದಿನಾಂಕ 1/1/2010ರಿಂದ ದಿನಾಂಕ 27/5/2026ರವರೆಗೆ ಚನ್ನರಾಯಪಟ್ಟಣ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳ ಬಂಜರು ತೆಕ್ಕೆಯ ಕಾಪಿಯನ್ನು ತೆಗೆದುಕೊಂಡು ಪಾರದರ್ಶಕವಾಗಿ ಸಮಗ್ರವಾಗಿ ತನಿಖೆ ಮಾಡಿ ನಿಯಮಬಾಹಿರವಾಗಿ ಪ್ರಭಾವಿ ವ್ಯಕ್ತಿಗಳ ಬೆಂಬಲಿಗರಿಗೆ ಪ್ರಭಾವಿ ರಾಜಕಾರಣಿಗಳ ಬೆಂಬಲಿಗರೇ ನಿಯಮಬಾಹಿರವಾಗಿ ಖಾತೆ ಮಾಡಿಕೊಟ್ಟಿದ್ದಾರೋ ಅಂಥ ಜಮೀನುಗಳನ್ನು ಸರ್ಕಾರಕ್ಕೆ ಮುಂದಿನ ಪೀಳಿಗೆಗೋಸ್ಕರ ಸಂರಕ್ಷಣೆ ಮಾಡಿ ನಿಯಮಬಾಹಿರವಾಗಿ ಖಾತೆ ಮಾಡಿಕೊಟ್ಟಿರುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕಂದಾಯ ಕಾಯ್ದೆಯ ಪ್ರಕಾರ KCSR ನಡತೆ ನಿಯಮಾವಳಿ ಕಾಯ್ದೆಯ ಪ್ರಕಾರ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳನ್ನು ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಸರ್ಕಾರದ ಭೂಮಿಯನ್ನು ಸರ್ಕಾರಕ್ಕೆ ಸಂರಕ್ಷಣೆ ಮಾಡಬೇಕೆಂದು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೀನಿ ಬಂಧುಗಳೇ. ನಮಸ್ಕಾರ.